ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ನಾನು ಪಲ್ಲವಿ ಹಿಂರಾಜ್. ಯೂಶಲಿ ನಾವೆಲ್ಲ ಮಾಲ್ಗೆ ಹೋದಾಗ ನಮಗೆ ಯಾವಾಗ್ಲೂ ಒಂದು ಬೇಜಾರಿರುತ್ತೆ, ಒಂದು ಕೊರಗಿರುತ್ತೆ. ಅಯ್ಯೋ, ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ ತಿನ್ನಕ್ಕಾಗಲ್ವಲ್ಲ ಗುರು, ಏನ್ ಮಾಡೋದು? ಮಾಲ್ ನೋಡ್ಕೊಂಡು ಬಂದವ್ರು ಆಚೆ ಹೋಗಿ ತಿಂದಿದಂತಹ ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ಇದಕ್ಕೆ ನಮ್ಮ ಚಂದನ್ ಅವರು ಅಂತಂದ್ರೆ ಬಿಗ್ ಬಾಸ್ ಖ್ಯಾತಿಯ ಜೊತೆಗೆ ಫ್ಲರ್ಟ್ ಸಿನಿಮಾ ಮಾಡಿದ್ದಾರೆ. ಈಗ ಲಕ್ಷ್ಮೀ ಬರಮ್ಮ ಅವ್ರು ಎಷ್ಟು ಸಿನಿಮಾ ಮಾಡಿದ್ರು, ಸೀರಿಯಲ್ಸ್ ಮಾಡಿದ್ರು, ನಮಗೆ ನಮ್ಮ ಮನ್ಸಲ್ಲಿರೋದು ಅವರು ಲಕ್ಷ್ಮೀ ಬರಮ್ಮ ಚಂದುನೇ. ಸೊ ಚಂದನ್ ಅವರು ಈಗ ಒಂದು ದೊಡ್ಡ ಮಾಲ್ ನಲ್ಲಿ ನಮ್ಮೆಲ್ರಿಗೂ ಕೂಡ ತಿನ್ಲಿಕ್ಕೆ ಆಗುವಂತ ನಮ್ ಸ್ಟೈಲ್ ನ ಅಂದ್ರೆ ನಾಟಿ ಸ್ಟೈಲ್ ನ ಒಂದು ಅರಮನೆ ಬಿರಿಯಾನಿನ ಇವತ್ತಿನಿಂದ ಇಲ್ಲೊಂದು ಬ್ರಾಂಚ್ ನ ಓಪನ್ ಮಾಡಿದ್ದಾರೆ. ಸೊ ನನ್ ಜೊತೆಗೆ ಮಾತಾಡ್ಲಿಕ್ಕೆ ಚಂದನ್ ಅವರೇ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಹಾಯ್ ಚಂದನ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನ್ ಬಂದಾಗ ನೋಡ್ತಾ ಇದ್ದೆ, ಯೂಶಲಿ ಯಾವ ಮಾಲ್ಸ್ ಅಲ್ಲೂ ಈ ರೀತಿ ನಾಟಿ ಸ್ಟೈಲ್ ಸಿಕ್ಕಿದ್ ನಾನು ನೋಡ್ಲಿಲ್ಲ. ಈ ರೀತಿ ಥಾಟ್ ನಿಮಗೆ ಹೇಗ್ ಬಂತು, ಯಾಕೆ ಬಂತು? ಅಲ್ಲ, ಈಗ ನಾವು ಮಾಲ್ ಹೋದಾಗ ಎಲ್ಲಾ ತರ ತಿನ್ಬೇಕು ಅನ್ಸುತ್ತೆ. ಜಂಕ್ ಇರುತ್ತೆ, ನಾರ್ತ್ ಇಂಡಿಯಾನು ಎಲ್ಲ ಇರುತ್ತೆ, ಹೈದರಾಬಾದ್ ಸ್ಟೈಲ್ ಇರುತ್ತೆ. ನಮ್ಮದು ಇದೆ, ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ನಮ್ದು ಎಲ್ಲ ಕಡೆ ಚೆನ್ನಾಗಿದೆ. ಅರಮನೆ ದೊನೆ ಬಿರಿಯಾನಿ ಮತ್ತೆ ಮಂಡಿಪೇಟೆ ಪಲಾವ್ ಎರಡನ್ನು. ಸೊ ಅದನ್ನೊಂದು ಓಪನ್ ಮಾಡೋಣ ಅಂತ ಮಾಡಿದ್ವಿ. ನಮ್ಮ ಇವರು ಮಾಲ್ ಮ್ಯಾನೇಜ್ಮೆಂಟ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು, ಶ್ರೀಧರ್ ಅಂತ. ಅಂಡ್ ದೇ ಗೇವ್ ಮಿ ಒನ್ ಆಫ್ ದ ಫಸ್ಟ್ ಕೌಂಟರ್ ಅಂಡ್ ವೆರಿ ಪ್ರೈವೇಟ್ ಆಗಿ ಚೆನ್ನಾಗಿದೆ. ಹೌದು, ಅಷ್ಟೇ. ಒಳ್ಳೆ ಫುಡ್ ಸಿಗ್ಲಿ. ಯೂಶಲಿ ನಾವು ಈಗ ಇಲ್ಲೆಲ್ಲ ಹಿಂಗೆ ನಿಮ್ಗೊಂದು ಪಾಪ್ಕಾರ್ನ್ 500-600 ರೂಪಾಯಿ ಇರುತ್ತಲ್ಲ, ನಾವೊಂದು ಅಫೋರ್ಡಬಲ್ ಇರಲಿ, ಒಂದು 200 ರೂಪಾಯಿ 150 ರೂಪಾಯಿ ರೇಂಜಲ್ಲಿ ಬಿರಿಯಾನಿ ನಮ್ಮ ಸ್ಟೈಲ್ದು ಹೊಟ್ಟೆ ತುಂಬಾ ತಿನ್ನೋಷ್ಟು ಮಾಡೋಣ ಅಂತ. ನೀವೇನೋ ಇಲ್ಲಿ 99 ರುಪೀಸ್ ಅಂತ ಹಾಕೊಂಡಿದ್ದೀರಾ, ಆಮೇಲೆ ಅಫೋರ್ಡಬಲ್ ಇವತ್ತು ಆಫರ್. ಓಕೆ. ಯೂಶಲಿ ಮಾಲ್ಗೆ ಹೋದಾಗ ಹೆಚ್ಚಿನದಾಗಿ ಒಂದು ಪಾಪ್ಕಾರ್ನ್ಗೆ 500-600 ಇದಿದ್ದು ಅಂತ ಎಕ್ಸಾಂಪಲ್ ಕೂಡ ಇದೆ. ನೀವು ಇಲ್ಲಿ ಎಲ್ಲಾ ಪ್ರೈಸು 299, 149, 199 ಇದೇ ತರ ಇದೆ ಪ್ರೈಸ್ಗಳೆಲ್ಲ. ಸೊ ನಿಮಗೆ ಇದರಿಂದ ಏನ್ ಲಾಭ ಸಿಗುತ್ತೆ ಅಂತ? ಇಲ್ಲ, ಚೆನ್ನಾಗಿ ಜನ ಬಂದ್ರೆ ಲಾಭ ಸಿಗುತ್ತೆ. ಲಾಭಕ್ಕಿಂತ ಹೆಚ್ಚಾಗಿ ಅಫೋರ್ಡಬಲ್ ಆಗಿರ್ಬೇಕು ಯಾವತ್ತೂ. ಸೊ ನಮ್ದು ಎಲ್ಲಾನು ಮಾಲಲ್ಲಿ ಇನ್ನೂ ಜಾಸ್ತಿ ಇಡಿ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ. ರೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ ಯೂಶಲಿ, ತುಂಬಾ ಅಂದ್ರೆ ನಾರ್ಮಲ್ ಬಿಲ್ಡಿಂಗ್ ಅಂತ ಮಾಲಲ್ಲಿ ರೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ನೋಡ್ಬೇಕು, ನಾವು 1-2 ತಿಂಗಳು ನೋಡ್ಬೇಕು ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಆಮೇಲೆ ಮಾರ್ನಿಂಗ್ ಹಣಕಾಸಿನ ಬಗ್ಗೆ ಮಾತಾಡಕ್ಕೆ ನಮ್ಗೆ ಒಂಥರ ಮುಜುಗರ ಆಗುತ್ತೆ. ಬೆಳಗ್ಗೆಯಿಂದನೂ ಸಾಕಷ್ಟು ಜನ ಬಂದು ಹೋಗ್ತಾನೆ ಇದ್ದಾರೆ. ನಿಮ್ಮ ಹತ್ರ ಎಲ್ಲ ಮಾತಾಡ್ತಿದಾರ? ಏನ್ ಹೇಳ್ತಾ ಇದಾರೆ ಟೇಸ್ಟ್ ಬಗ್ಗೆ, ಹೇಗಿದೆಯಂತೆ? ನೀವ್ ಹೇಳ್ಬೇಕು. ಪರ್ಸನಲಿ ನಂಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅಮ್ಮ ಮಾಡಿದ್ದೇನೋ ಟೇಸ್ಟ್ ಅಲ್ಲಿ ಫುಡ್ ತಿಂದಂಗಾಯ್ತು. ಬಿರಿಯಾನಿ ಆಗಿರ್ಬಹುದು, ಚಿಲ್ಲಿ ಚಿಕನ್ ತಿಂದೆ, ಕಬಾಬ್ ತಿಂದೆ, 3 ಮಾತ್ರ ಸಖತ್ತಾಗಿತ್ತು ಟೇಸ್ಟ್. ನಂಗೆ ಪರ್ಸನಲಿ ಇಷ್ಟ ಆಯ್ತು. ಸೊ ನಿಮಗೆ ರಿವ್ಯೂ ಸಿಕ್ತಾಗ ಏನ್ ಅನ್ನಿಸ್ತು? ಇದುವರೆಗೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ದೇರ್ ಇಸ್ ನೋ ಒಂದು ಸಿಂಗಲ್ ವರ್ಡ್ ಯಾರು ಏನೋ ನೆಗೆಟಿವ್ ಹೇಳಿ. ಸೊ ಇಟ್ ವಿಲ್ ಬಿ ಗುಡ್. ಇದೇ ಮೇಂಟೈನ್ ಮಾಡುತ್ತೀವಿ, ಚೆನ್ನಾಗಿದೆ. ಚಂದನ ಅವರಿಗೆ ಆಕ್ಟಿಂಗ್ ಮಾಡಕ್ ತುಂಬಾ ಇಷ್ಟನಾ, ಬಿಸ್ನೆಸ್ ಮಾಡಕ್ ತುಂಬಾ ಇಷ್ಟನಾ? ಯಾಕಂದ್ರೆ ನಿಮ್ದು ಮಂಡಿಪೇಟೆ ಪಲಾವ್ ಕೂಡ ಇದೆ, ಅದಕ್ಕೂ ಹ್ಯೂಜ್ ರೆಸ್ಪಾನ್ಸ್ ಸಿಕ್ಕಿದೆ. ಟೇಸ್ಟ್ ವೈಸ್ ಆಗಿರಬಹುದು, ಕ್ವಾಲಿಟಿ ವೈಸ್ ಆಗಿರಬಹುದು, ಚೆನ್ನಾಗಿದೆ ಅನ್ನುವಂತಹ ರಿವ್ಯೂಸೇ ಇದೆ. ಸೊ ಆಕ್ಟಿಂಗ್ ತುಂಬಾ ಇಷ್ಟನಾ, ಇದು ತುಂಬಾ ಇಷ್ಟನಾ? ಈಗ ಸದ್ಯಕ್ಕೆ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ, ಅದು ಬಹಳ ಇಷ್ಟ. ಅದು ಆಕ್ಟಿಂಗ್ ನಮ್ಮ ಪ್ರೊಫೆಷನಲ್. ಅದನ್ನ ಇಷ್ಟನಾ ಇದನ್ನ ಇಷ್ಟನಾ ಅಂತ ಹೇಳಕ್ ಆಗಲ್ಲ. ಇದು ಊಟ, ಅದು ಏನೋ ದುಡಿಮೆ, ಇದನ್ನು ದುಡಿಮೆನೆ. ಆದ್ರೆ ಎರಡೂ ಇಷ್ಟ. ಅದು ಮೇನ್, ಆಕ್ಟಿಂಗ್ ಮೇನ್. ನಿಮ್ಮ ಮಗನ ನಾವೆಲ್ಲ ಇಷ್ಟು ದಿನ ವಿಡಿಯೋಸ್ ನಲ್ಲಿ, ಫೋಟೋಸ್ ನಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ವಿ. ಬಟ್ ಇವತ್ತು ನೋಡಿದೆ, ಬಹಳ ಮುದ್ದಾಗಿದ್ದಾನೆ. ನಿಮ್ ತರನೇ ಇದ್ದಾನೆ, ಕವಿತಾ ತರ ಇದ್ದಾನೆ. ಸೊ ನನಗೆ ನಿಮ್ ತರ ಕಾಣಿಸ್ದಪ್ಪ. ಸೊ ಇವತ್ತಿನ ಪ್ರೋಗ್ರಾಮ್ಗೆ ಮಿಸ್ಸಸ್ ಬಂದಿಲ್ಲ, ಶೂಟಿಂಗ್ ಇದೆ. ಓಕೆ, ಅವರು ಇವಾಗ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಸೀರಿಯಲ್ಗೆ ಜಿ ಅಲ್ಲಿ. ಓಕೆ, ಹೇಗ್ ಅನಿಸ್ತಾ ಇದೆ? ಬಹಳ ಲಾಂಗ್ ಟೈಮ್. ಅವರು ಪಾಪ ಅವರು 3-4 ವರ್ಷ ಅವರು ಇದಿರೋದು, ಮಗು ಆದ್ಮೇಲೆ ಈಗ ಹೋಗ್ತಿರೋದು. ಸೊ ಒಬ್ಬ ಮದರ್ ಆದ್ಮೇಲೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿನೇ ಬೇರೆ ಬಂದಿರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಶಿ ಇಸ್ ವರ್ಕಿಂಗ್. ಇನ್ನಷ್ಟು ಸೀರಿಯಲ್, ಇನ್ನಷ್ಟು ಸಿನಿಮಾ ಮಾಡ್ಲಿ, ಎಲ್ಲ OTT ಪ್ಲಾಟ್ಫಾರ್ಮ್ ಎಲ್ಲ ಸೀರೀಸ್ ಮಾಡ್ಲಿ ಕವಿತಾ ಅವರು. ನನಗಿಷ್ಟ ಅವ್ರು ವರ್ಕ್ ಮಾಡ್ತೀನಿ. ನಾನು ಹೇಳ್ತಾ ಇರ್ತೀನಿ, ನನಗೆ ಬಿಟ್ಬಿಡಮ್ಮ ಮಗನ, ನೋಡ್ಕೊಂಡಿರ್ತೀನಿ, ಆಟ ಆಡ್ಕೊಂಡು ಹೋಗಿ ಕೆಲಸ ಮಾಡ್ಕೊಂಬ ನೀನು. ಚೆನ್ನಾಗಿದೆ. ಇಟ್ಸ್ ಗುಡ್ ಫೀಲ್ ದಟ್ ಲೇಡೀಸ್ ಅಂಡ್ ಅದು ಎಸ್ಪೆಷಲಿ ಮದರ್ ಆದ್ಮೇಲೆ ದೇ ಹ್ಯಾವ್ ಟು ವರ್ಕ್.
ಅವ್ರಿಗೆ ಅದೊಂದು ಫ್ರೀಡಮ್ ಇರುತ್ತೆ, ಆಗ ಸ್ವಾತಂತ್ರ್ಯ, ಫೈನಾನ್ಷಿಯಲ್ ಫ್ರೀಡಮ್ ಇರುತ್ತೆ, ಹಾಗೆ ಮನ್ಸಿಗೂ ಒಂದು ಫ್ರೀಡಮ್ ಇರುತ್ತೆ. ಫಾದರ್ ಆಗಿದ್ದೀರಾ, ಅದೊಂದು ಫೀಲಿಂಗ್ ಇರುತ್ತಲ್ಲ. ಸೊ ಹೇಗಿದೆ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ? ಹೇಗೆ, ಏನಂತಾನೆ ಮಗ? ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ, ಜೊತೆಗೆ ಇರ್ತಾನೆ, ಅಂಡ್ ಹಿ ಲವ್ಸ್ ಮಿ ಅ ಲಾಟ್. ನಮ್ಮ ಕವಿತಾ ಹೊಟ್ಟೆ ಉರ್ಸೋಷ್ಟು ನನ್ನ ಜೊತೆ ಇರ್ತಾನೆ ಅವನು. ಅದು ಖುಷಿ. ಆಮೇಲೆ ಅವ್ರು ಶೂಟಿಂಗ್ ಹೋಗ್ತಾರಲ್ಲ, ಇವತ್ತಿಲ್ಲ ನೋಡಿ, ಸೊ ನನ್ನ ಜೊತೆನೆ ಇರ್ತಾನೆ, ಓಡಾಡ್ಸ್ಕೊಂಡು ಆಟ ಆಡ್ಸ್ಕೊಂಡು ಇರೋದು. ಮಗನ್ಗೆ ಯಾರು ಇಷ್ಟ ಅಂತ? ಜಾಸ್ತಿ ಕವಿತಾ ಅವ್ರು ಇಷ್ಟನಾ, ನೀವ್ ಇಷ್ಟ ಆಗ್ತೀರಾ, ಹೇಗೆ? ಇಬ್ರು ಇಷ್ಟನೇ, ನನ್ನ ಜೊತೆ ಹೆಚ್ಚಿರ್ತಾನೆ. ನಾನೇ ಅನ್ಕೊಳ್ಳಿ 1% ಎಕ್ಸ್ಟ್ರಾ ಅನ್ಕೊಳ್ಳಿ. ಏನಾದ್ರೂ ಕೊಡ್ಸಿ ಜೊತೆಗೆ ಇಟ್ಕೊಂಡಿದೀರಾ ಅಥವಾ? ಇದುವರೆಗೂ ಪಾಪುಗೆ ಶುಗರೇ ಕೊಟ್ಟಿಲ್ಲ, ಹಾಲ್ಗೂ ಇಲ್ಲ. ಹಾಲು ಕೊಡ್ತೀವಿ, ಶುಗರ್ ಇಲ್ಲ, ಮೊಬೈಲ್ ಇಲ್ಲ. ಸೊ ಜಾಸ್ತಿ ಔಟ್ಸೈಡ್ ಪ್ಲೇ ಏರಿಯಾ ಮತ್ತೆ ನಮ್ಮ ಇದರಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಗಾರ್ಡನ್ ಇದೆ, ಅಲ್ಲಿ ಓಡಾಡಿಸ್ಕೊಂಡು ಹೀಗೆ ಅಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಅಂಡ್ ಇದು ಹೆಚ್ಚಾಗಿ ಎಗ್ ಒಂದು 2-3 ಡೈಲಿ, ಎಗ್ ವೈಟ್ ಅಷ್ಟೇ, ಅದು ಒಂದೆಲ್ಲೋ ಆ ಥರ. ಇನ್ಯಾವುದೇ ರೀತಿ ಜಂಕ್ ತಿನ್ಸಿಲ್ಲ ಇನ್ನೂನು. ಇಲ್ಲ, ನೀವು ಮೊಬೈಲ್ ಕೊಡಿ, ಎತ್ತಿಸಿತೆ ನಾನು. ನಂದು ಹೊಡೆದಾಕಿದ್ದೇನೆ, ತೋರಿಸ್ಲಾ? ಯೂಸ್ ಅಂದ್ರೆ ನಾನು ಐಮ್ ಸೋ ಲಕ್ಕಿ, ಎಷ್ಟೊಂದು ರೀಲ್ಸ್ ಗಳಲ್ಲಿ ನೋಡ್ತೀನಿ, ಮಕ್ಕಳು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಪಾಪ. ನಾವು ಸ್ಟ್ರಿಕ್ಟ್ ಆಗಿ ಕೊಡೋದೇ ಇಲ್ಲ ಮೊಬೈಲ್ ಅಂತ ಇಟ್ಟಿದ್ದು, ಯಾವತ್ತು ಅಲ್ಲಿ ಇದನ್ನ ತೆಗೆದು ಎಸ್ತಿಯಾನೆ ಅಷ್ಟೇ. ಸ್ಕ್ರೀನ್ ಹೊಡೆದೋಗಿದೆ. ಹಂಗೆ ಅಂದ್ರೆ ಗೊತ್ತಿಲ್ಲ, ಈಗ ಇನ್ನು 2 ವರ್ಷ, 1 ವರ್ಷ 9 ತಿಂಗಳು, ದೊಡ್ಡವರಾಗ ಹೆದರಿಕೆ ಆಗುತ್ತೆ, ನಾವೇ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಮೊಬೈಲ್ಗೆ. ಒಂದ್ ರೀಲ್ ನೋಡೋದು 20 ರೀಲ್ ಹೋಗುತ್ತೆ, ಹಂಗೇನೆ ಭಯ ಆಗುತ್ತೆ ಆಕ್ಚುಲಿ. ಐ ಎಲ್ಲಾ ಪೇರೆಂಟ್ಸ್ಗೂ ಹೇಳೋದು, ದಯವಿಟ್ಟು ಮೊಬೈಲೇ ಕೊಡಬೇಡಿ, ಇಲ್ಲ ಕೀಪ್ಯಾಡ್ ಮೊಬೈಲ್ ತಗೊಳ್ಳಿ ಅಷ್ಟೇ. ಈಗ ಹೇಗೆ ಅನಿಸ್ತಾ ಇದೆ ಲೈಫು? ನಿಮ್ಮ ಲೈಫ್ ಹೇಗಿದೆ ಅಂತ? ತುಂಬಾ ಪೀಸ್ಫುಲ್ ಆಗಿ, ತುಂಬಾ ಆರಾಮಾಗಿ. ಹೇಳದ್ನಲ್ಲ, ಮಗನ ಜೊತೆ ಆಟ ಆಡ್ಕೊಂಡು. ನೆಕ್ಸ್ಟ್ ರಿಲೀಸ್ ಆಗ್ತಾ ಇದೆ ಫ್ಲಡ್ ಸಿನಿಮಾ, ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್. ಅದಕ್ಕೊಂಚೂರು ಪ್ರಿಪ್ರೇಷನ್ ಮಾಡ್ಬೇಕು, ಈಗ ಇದಾಗ್ಲಿ ಅಂತ ಕಾಯ್ತಾ ಇದೆ. ಈಗ ನೆಕ್ಸ್ಟ್ ಹೌದು, ರಿಲೀಸ್. ಯಾಕಂದ್ರೆ ಅವಾಗ ಲಾಸ್ಟ್ ಇಯರ್ ತುಂಬಾ ಸಿನಿಮಾಗಳು ಬಂತು, ನವೆಂಬರ್ ಎಂಡಲ್ಲಿ, ಡಿಸೆಂಬರ್ ಅಲ್ಲಿ. ಯಾವ್ದು ನೋಡೋದು ಯಾವ್ದು ಬಿಡೋದು, ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು, ದುರಂಧರ್, ತೇರೆ ಇಶ್ಕ್ ಮೇ, ಅಖಂಡ, ಡೆವಿಲ್, ಮಾರ್ಕ್, ಎಷ್ಟು ಸಿನಿಮಾಗಳು ದೊಡ್ಡದು ತುಂಬಾ ಇತ್ತು. ಹಾಗೆ ನಮ್ಮ ಡೇನೆ 19 ಸಿನಿಮಾನೋ 18 ಸಿನಿಮಾನೋ ರಿಲೀಸ್ ಆಗಿತ್ತು. ಕನ್ನಡ 9 ಸಿನಿಮಾ ಪ್ಲಸ್ ಬೇರೆ ಲ್ಯಾಂಗ್ವೇಜ್ ಎಲ್ಲ ಸೇರಿ 28 ನವೆಂಬರ್ಗೆ. ಸೊ ನಮ್ಗೆ ಅಲ್ಲಿ ಬ್ರೀದಿಂಗ್ ಸ್ಪೇಸ್ ಸಿಕ್ಕಿಲ್ಲ. ಅಂಡ್ ಲಹರಿ ವೇಲು ಅವರು ಇದು ತಗೊಂಡ್ರು ಸರ್, ಆಡಿಯೋ ರೈಟ್ಸ್ ತಗೊಂಡ್ರು. ಸೊ ಆಫ್ಟರ್ ರಿಲೀಸ್ ತಗೊಂಡ್ರು. ಬಿಫೋರ್ ರಿಲೀಸ್ ನಾನು ಬಿಸ್ನೆಸ್ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ಅಲ್ಲ ಪ್ರೊಡ್ಯೂಸ್ ಮಾಡೋದು. ಅವ್ರ ಸಿನಿಮಾ ನೋಡಿದಾರೆ ಅವ್ರ ಟೀಮ್, ದೇ ಲವ್ಡ್ ಇಟ್. ಸೊ ಅವರು ಹೇಗಿದು ಅಂದ್ರೆ ಚೆನ್ನಾಗಿ ಹೋಗ್ಬೇಕಾಯ್ತು. ಅಲ್ಲಿ ಒಬ್ರು ಚೇತನ್ ಅಂತಿದ್ದಾರೆ, ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ದೇ ಸೆಡ್ ಎಸ್ ವಿಲ್ ಬೈ ಇಟ್, ರಿಲೀಸ್ ಮಾಡಿ ಅಂತ ಹೇಳಿದ್ರು. ಸೊ ಈ ಸರಿ ಮಾಡ್ತೀವಿ ಕರೆಕ್ಟಾಗಿ, ಸ್ಪೇಸ್ ಇಟ್ಕೊಂಡು. ಬೇರೆ ದೊಡ್ಡ ಸಿನಿಮಾ ಇಲ್ಲದೆ ಇರಬೇಕಾದ್ರೆ ಮಾಡ್ಬೇಕು. ಲಾಸ್ಟ್ ಟೈಮು ನಾವು ಅನೌನ್ಸ್ ಮಾಡಿದ್ಮೇಲೆ ಎಲ್ಲ ಡಮ ದೊಡ್ಡ ಸಿನಿಮಾ ಬಂದ್ಬಿಡ್ತು. ದುರಂಧರ್, ಯಪ್ಪ ಎಷ್ಟು ದೊಡ್ಡ ಹಿಟ್ ಆಯ್ತು ಅದು. ಅದ್ರ ಮುಂದೆ ಎಲ್ಲ ಕಷ್ಟ ನಿಲ್ಲದು. ಮತ್ತೆ ಫ್ಲರ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಓಕೆ, ದೆನ್ ಇವಾಗ ಮತ್ತೆ ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಕಾಮನ್ ಮನ್ಸು ಹೋಗ್ಬೋದು ಅಂತಿದ್ದಾರೆ. ಸೊ ನೀವೇನಾದ್ರೂ ಮತ್ತೆ ರೀ ಎಂಟ್ರಿ ಏನಾದ್ರೂ ಮಾಡ್ತೀರಾ ಹೇಗೆ ಅಂತ? ಇಲ್ಲ ಸರ್ ಇದಾರೆ, ಸುದೀಪ್ ಸರ್, ಅದೇ ಗ್ರೇಟ್ ಅಲ್ಲಿ. ಆಮೇಲೆ ಅವರ ಸ್ಟೈಲ್ ಆರ ಇದೆಯಲ್ಲ, ಅದೇ ಅದಕ್ಕೆ ಫಸ್ಟ್ ನನ್ನ ಕಡೆಯಿಂದ ದಟ್ ಈಸ್ ದ ಫಸ್ಟ್ ಥಿಂಗ್. ಸುದೀಪ್ ಸರ್ ಎಂಟೈರ್ ಶೋನಲ್ಲಿ ಅವ್ರಿಗೆ ನಾನು ಫಸ್ಟ್ ಕ್ರೆಡಿಟ್ ಕೊಡ್ತೀನಿ. ಎಷ್ಟು ಹಿಟ್ ಆಗುತ್ತೆ ಅದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ. ನನ್ನ ಪ್ರಕಾರ ಕಂಟೆಸ್ಟೆಂಟ್ಸ್ಗಳು ಕೆಲವರು ತುಂಬಾ ಅದ್ಭುತವಾಗಿ ಎಂಟರ್ಟೈನ್ ಮಾಡ್ತಾರೆ, ತುಂಬಾ ಇಷ್ಟಪಡೋತಾ ಇರ್ತಾರೆ. ಸೊ
ಸೊ ಈಗ ಕಾಮನರ್ಸ್ ನೋಡ್ಬೇಕು, ನಾನು ಕ್ಯೂರಿಯಸ್ ಆಗಿದ್ದೀನಿ ಆಕ್ಚುಲಿ. ನನಗೇನು ಗೊತ್ತು, ಅಲ್ಲ ನೀವು ನನಗೆ ನಾನು ಹೋಗ್ಬೇಕಾದ್ರೆ ಹೇಳಂಗಿರ್ಲಿಲ್ಲ ಯಾರಿಗೂ. ಸೊ ನಿಮ್ಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾ, ನೀವು ಬರೀ ಇದಾಕ್ಬೋದು ಅಷ್ಟೇನು, ಇವ್ರು ಬರ್ಬೋದಾ ಅಂತ. ಬಟ್ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಕಾನ್ಫಿಡೆನ್ಷಿಯಲ್. ನಮ್ಗೆ ಹೋಗ್ಬೇಕಾದ್ರೆ ಯಾರು ಹೇಳೋಗಲ್ಲ ಆಕ್ಚುಲಿ. ಅವ್ರ ಮನೆಯವರು ಯಾರೋ ಆಮೇಲೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇವ್ರು ಸಪೋರ್ಟ್ ಮಾಡಿ ಅವರು ಸಪೋರ್ಟ್ ಮಾಡಿ ಅಂತ ನಿಮ್ಗೆ ಗೊತ್ತಾಗಲ್ಲ. ಇಟ್ ಇಸ್ ವೆರಿ ವೆರಿ ಕಾನ್ಫಿಡೆನ್ಷಿಯಲ್ ಶೋ. ಅಂದ್ರೆ ಕಂಟೆಸ್ಟೆಂಟ್ಸ್ ಫಸ್ಟ್. ಈಗ ನಿನ್ನೆಯಿಂದ ಒಂದ್ ವಿಷಯ ಸೋಷಿಯಲ್ ಮೀಡಿಯಲ್ಲಿ ಸಿಕ್ಕಾಪಟ್ಟೆ ಒಂದ್ ರೀತಿ ಟ್ರೆಂಡ್, ಒಂದ್ ರೀತಿ ಕ್ರೇಜ್ ಸೃಷ್ಟಿ ಮಾಡ್ತಾ ಇದೆ ಸುದೀಪ್ ಸರ್ ಕ್ಯಾರವನ್. ಸೊ ನೋಡಿದ್ರ ಹೇಗೆ ಅನಿಸ್ತು? ತುಂಬಾ ಸ್ಪೆಷಲ್ ಆಗಿದೆ ಅಲ್ಲ? ಕ್ಲಾಸಿ. ಅವ್ರು ಬರ್ತಾರೋ ಬರಲ್ಲ ಶೂಟ್ಗೆ, ಕ್ಯಾರವನ್ ಬಂದ್ರೆ ಅದೊಂದು ಅವ್ರ ಗತ್ತು ನಿಂತಿರುತ್ತೆ, ಅದು ಮಾತ್ರ ಗ್ಯಾರಂಟಿ. ತುಂಬಾ ಚೆನ್ನಾಗಿದೆ. ಅವ್ರ ಡಿಸೈನ್ ಎಲ್ಲ ನೋಡಿದ್ದೀನಿ, ಬಟ್ ನಾನು ಇನ್ನೂ ಒಳಗೆ ಹೋಗಿಲ್ಲ. ನಾನೊಂಚೂರು ಇಲ್ಲಿ ಹೋಟೆಲ್ BRB ಸೆಟ್ ಅಲ್ಲಿ ಬರ್ತಾ ಇದೆಯಾ ಅಂತ ಹೇಳಿದೆ, ಅದ್ಭುತವಾಗಿದೆ ಅಂತ ಹೇಳಿದ್ರು. ನಾನು ನೋಡ್ಬೇಕು. ಎದುರುಗಡೆ ನೋಡಿಲ್ಲ, ಡಿಸೈನ್ಸ್ ಎಲ್ಲ ನೋಡಿದ್ದೀನಿ. ಇಂಟೀರಿಯರ್ ಎಲ್ಲ ಲೈಟಿಂಗ್ ಇಂದ ಹಿಡಿದು ಒಂದೊಂದು. ಐ ಥಿಂಕ್ ಅದು ಒಂದ್ ಕಡೆ ದೊಡ್ಡದಾಗುತ್ತೆ ಅನ್ಸುತ್ತೆ, ನಿಲ್ಸ್ಬಿಟ್ಟು ಇಟ್ ಬಿಕಮ್ಸ್ ಲೈಕ್ ರೂಮ್ ಏನೋ ಆತರ. ಆಮೇಲೆ ಶವರ್ ಏನೋ ಎಲ್ಲ ಏನೋ ಫೋಲ್ಡೇಬಲ್, ಎಕ್ಸ್ಪ್ಯಾಂಡೇಬಲ್ ಆತರ ಇದೆ ಅದು ಒಳಗಡೆ. ಎಕ್ಸ್ಟ್ರಾಡಿನರಿ ಖರ್ಚು ಮಾಡಿದಾರೆ, ಬೇರೆ ವಿಷಯ. ಚೆನ್ನಾಗಿದೆ. ನಾ ಹೇಳಿದ್ರೆ ಹಣಕಾಸಿನ ವ್ಯವಹಾರ ನಮ್ಗೆ ಸ್ವಲ್ಪ ಕ್ಯಾರವನ್ನ ನೋಡ್ಕೊಂಡ್ ಬಂದ್ಮೇಲೆ ನಮ್ಗೆ ಒಂದು ಇಂಟರ್ವ್ಯೂ ಕೊಡಿ. ಕ್ಯಾರವನ್ ಹೇಗಿತ್ತು, ಕ್ಯಾರವನ್ ಟೂರ್ ಬಗ್ಗೆ ಒಂದು ಮಾತಾಡ್ತೀರಲ್ಲ? ಸರಿ. ಓಕೆ ನಮ್ ಕಡೆಯಿಂದ ನಿಮ್ಮ ಶಾಪ್ಗೆ ಹಾಗೆ ನಿಮ್ಮ ನೆಕ್ಸ್ಟ್ ರಿಲೀಸ್ ಆಗ್ತಿರುವಂತಹ ಫ್ಲರ್ಟ್ ಮೂವಿಗೆ ಆಲ್ ದಿ ಬೆಸ್ಟ್. ಸೊ ಹೀಗೆ ಒಂದಷ್ಟು ಒಳ್ಳೇದಾಗ್ತಾ ಇರ್ಲಿ, ಹಾಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರಿ ಅಂಡ್ ಕೀಪ್ ಇಟ್ ಅಪ್. ಸೊ ನೋಡಿದ್ರಲ್ವಾ, ಇದು ಚಂದನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆಗೆ ಪಲ್ಲವಿ ಎನ್ ರಾಜ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.